ಈಗ ಉಬ್ ಫಸ್ಟ್ PU ಜಿಯೋಗ್ರಫಿ ಬುಕ್. ಉಬ್ಬರವಿಳಿತ ಉಬ್ಬರವಿಳಿತ ಸಮುದ್ರ ಅಥವಾ ಸಾಗರ ನೀರಿನ ಮಟ್ಟವು ನಿಯಮಿತವಾಗಿ ಹೆಚ್ಚಾಗುವುದು ಕಡಿಮೆಯಾಗುವುದು. ಉಬ್ಬರವಿಳಿತವರು ಸಮುದ್ರ ಮಟ್ಟ ಎತ್ತರ ಆಗೋದು, ಇಳುಕೊಂಡಾಗೋದಕ್ಕೆ ಇಳುವಾಗೋದು, ಅದಕ್ಕೆ ಉಬ್ಬರವಿಳಿತ ಥರ. ಉಬ್ಬರವಿಳಿತ ಆಗಲು ಕಾರಣ ಇಂಪಾರ್ಟೆಂಟ್. ಇವು ಕಾರಣಗಳು: ಒಂದನೇದು ಚಂದ್ರನ ಗುರುತ್ವ ಬಲದಿಂದ, ಎರಡನೇದು ಸೂರ್ಯನ ಗುರುತ್ವ ಬಲದಿಂದ, ಮೂರನೇದು ಭೂಮಿಯ ದೈನಂದಿನ ಚಲನೆಯಿಂದ. ಕಾರಣಗಳು ಕೇಳ್ತಾರ. ಒಂದನೇದು ಚಂದ್ರನ ಗುರುತ್ವ ಬಲದಿಂದ, ಎರಡನೇದು ಸೂರ್ಯನ ಗುರುತ್ವ ಬಲದಿಂದ, ಮೂರನೇದು ಭೂಮಿಯ ದೈನಂದಿನ ಚಲನೆಯಿಂದ. ಉಬ್ಬರವಿಳಿತದ ವಿಧಗಳು. ಇಳಿತದ ವಿಧಗಳು: ಏರುಬ್ಬರ, ಇಳಿಯುಬ್ಬರ. ಒಂದನೇದು ಏರುಬ್ಬರ. ಸಮುದ್ರ ಅಥವಾ ಸಾಗರದ ನೀರು ಒಮ್ಮೆ ಏರುವುದನ್ನು ಏರುಬ್ಬರ ಉಂಟಾಗುತ್ತದೆ. ಇದನ್ನು ಪ್ರವಾಹ ಎಂದು ಕರೆಯುವರು. ಇನ್ನು ಇಳಿಯುಬ್ಬರ. ಒಮ್ಮೆ ಏರು ಉಬ್ಬರದ ಪ್ರಮಾಣದಷ್ಟು ನೀರಿನ ಮಟ್ಟವು ಕೆಳಗೆ ಇಳಿಯುವುದನ್ನು ಇದನ್ನೇ ಇಳಿಯುಬ್ಬರವೆಂದು ಕರೆಯುವರು. ಒಂದು ಏರುಬ್ಬರ ಮತ್ತು ಒಂದು ಇಳಿಯುಬ್ಬರ ನಡುವಿನ ಅಂತರ ಸಮಯ 6 ಗಂಟೆ 13 ನಿಮಿಷ. 24 ಗಂಟೆ 52 ನಿಮಿಷಗಳಲ್ಲಿ 2 ಏರುಬ್ಬರ ಮತ್ತು 2 ಇಳಿಯುಬ್ಬರ ಉಂಟಾಗುತ್ತವೆ. ಒಂದು ಏರುಬ್ಬರ ಒಂದು ಇಳಿಯುಬ್ಬರ ನಡುವಿನ ಅಂತರ ಎಷ್ಟಿರ್ತದಂದ್ರೆ 6 ಗಂಟೆ 13 ನಿಮಿಷ ಇರ್ತದ. ಮಾತ್ರ 2 ಏರುಬ್ಬರ 2 ಇಳಿಯುಬ್ಬರ ನಡುವಿನ ಅಂತರ 12 ಗಂಟೆ 52 ನಿಮಿಷ ಇರ್ತದ. ಚಂದ್ರ ಆಧಾರದ ಮೇಲೆ ಉಬ್ಬರವನ್ನು 2 ವಿಧಗಳಾಗಿ ವಿಂಗಡಿಸಲಾಗಿದೆ: ಗರಿಷ್ಠ ಉಬ್ಬರ, ಕನಿಷ್ಠ ಉಬ್ಬರ. ಒಂದನೇದು ಗರಿಷ್ಠ ಉಬ್ಬರ. ಗರಿಷ್ಠ ಉಬ್ಬರ ಆಗಲು ಕಾರಣವೇನು? ಒಂದನೇದು ಕಾರಣ ಭೂಮಿ, ಚಂದ್ರ, ಸೂರ್ಯ ಇವುಗಳು ಒಂದೇ ಸರಳ ರೇಖೆಯಲ್ಲಿರುವಾಗ. ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನಗಳಲ್ಲಿ ಉಂಟಾಗುತ್ತದೆ. ಈಗೇನಂದ್ರ ಗರಿಷ್ಠ ಉಬ್ಬರ ಯಾವಾಗ ಆಗ್ತದೆ ಅಂದ್ರ ಸೂರ್ಯ, ಚಂದ್ರ, ಭೂಮಿ ಒಂದೇ ಸರಳ ರೇಖೆಯಲ್ಲಿರಬೇಕು. ಆಗ ಹುಣ್ಣಿಮೆ, ಅಮಾವಾಸ್ಯೆ ದಿನಗಳಲ್ಲಿ ಉಂಟಾಗ್ತದ. ಈಗ ಕನಿಷ್ಠ ಉಬ್ಬರವಿಳಿತ. ಕನಿಷ್ಠ ಉಬ್ಬರವಿಳಿತ ಆಗಲು ಕಾರಣವೇನು? ಭೂಮಿ, ಸೂರ್ಯ ಒಂದೇ ಸರಳ ರೇಖೆಯಲ್ಲಿರಬೇಕು. ಚಂದ್ರನು ಭೂಮಿಗೆ ಲಂಬವಾಗಿರಬೇಕು. ವೃತ್ತಿಚಂದ್ರ ಅಥವಾ ಅರ್ಧ ದಿಕ್ಕಿಯ ಚಂದ್ರನ ದಿನಗಳಲ್ಲಿ ಉಂಟಾಗುತ್ತದೆ. ಕನಿಷ್ಠ ಆಗ್ತದಂದ್ರ ಸೂರ್ಯ, ಭೂಮಿ ಒಂದೇ ಸರಳ ರೇಖೆಯಲ್ಲಿರಬೇಕು. ಚಂದ್ರನು ಭೂಮಿಗೆ ಲಂಬವಾಗಿರಬೇಕು. ಋತುಚಂದ್ರ ಅಥವಾ ಅರ್ಧ ದಿಕ್ಕಿಯ ಚಂದ್ರನ ದಿನಗಳಲ್ಲಿ ಉಂಟಾಗುತ್ತದೆ ಕನಿಷ್ಠ ಉಬ್ಬರವಿಳಿತ.
ಈಗ ಉಬ್ಬರವಿಳಿತ ಉಪಯೋಗಗಳು. ಉಬ್ಬರವಿಳಿತ ಆಗ್ತಲ್ಲ, ಅದರ ಉಪಯೋಗಗಳು ಏನೇನು? ಉಪಯೋಗಗಳು: ಬಂದರ ಮತ್ತು ಹಡಗು ನಿಲ್ದಾಣಗಳನ್ನು ನಿರ್ಮಿಸಲು ಸಹಕಾರವಾಗುತ್ತದೆ. ಉಪ್ಪನ್ನು ಉತ್ಪಾದಿಸಲು ಬಂದರು ತೀರಗಳು ಸ್ವಚ್ಛಗೊಳಿಸುತ್ತವೆ. ಮೀನುಗಾರಿಕೆಗೆ ವಿದ್ಯುತ್ ಉತ್ಪಾದಿಸಲು. ಇದು ಉಬ್ಬರವಿಳಿತ ಕ್ಲಾಸ್ ಫಸ್ಟ್ PU ಜಿಯೋಗ್ರಫಿ ಬುಕ್ ನಂದು. ಎಲ್ಲರೇ ತಪ್ಪಿದ್ದಲ್ಲಿ ಕ್ಷಮಿಸಬೇಕು. ಇದ್ರ ಬಗ್ಗೆ ನಾ ಕ್ವಶನ್ ಅಲ್ಲಿ ಏನ್ರಿ ಇದ್ರು ಬಿ ಕೊಟ್ಟಿರ್ತೀನಿ, ಅದು ನೀವು ಓದ್ಕೋಬಹುದು. ಹೇಳಿದೆಲ್ಲ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ, ನೋಡ್ಬೋದು.